ಇದೀಗ ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿಯಲ್ಲಿದೆ. ಮದ್ದೂರಿನಲ್ಲಿ ಗಲಭೆ ಹಿಂದೆ ಪ್ರೀ ಪ್ಲಾನ್ ಕುಮ್ಮಕ್ಕು ಇದೆಯಾ? ಸುದ್ದಿಗೋಷ್ಠಿಯಲ್ಲಿ ಸಚಿವ ಚಲುವರಾಯಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಂಧಿತ ಆರೋಪಿಗಳಲ್ಲಿ ಇಬ್ಬರು ಹೊರ ಜಿಲ್ಲೆಯವರಿದ್ದಾರಂತೆ. ಗಲಭೆಗೆ ಪ್ರತಾಪ್ ಸಿಂಹನಂತಹ ಕಿಡಿಗೇಡಿಗಳು ಕಾರಣ. ಚಲುವರಾಯಸ್ವಾಮಿ ಇವತ್ತಿನ ಗಲಭೆ ಬಗ್ಗೆ ಒಂದು ಪ್ರೆಸ್ ಬ್ರೀಫಿಂಗ್ ಕೊಟ್ಟಿದ್ದಾರೆ. ಏನಂತ? ಗಲಭೆಗೆ ಪ್ರತಾಪ್ ಸಿಂಹನಂತಹ ಕಿಡಿಗೇಡಿಗಳು ಕಾರಣ ಅಂತ. ಪಕ್ಷ ಆತನನ್ನ ದೂರ ಇಟ್ಟಿದೆ. ಪಕ್ಷವನ್ನ ಮೆಚ್ಚಿಸೋಕೆ ಈ ರೀತಿ ಮಾತಾಡ್ತಾ ಇದ್ದಾರೆ. ಜೆಡಿಎಸ್ ಬಿಜೆಪಿ ಪರಿಸ್ಥಿತಿಯ ಲಾಭ ಪಡೆಯೋಕ್ ಮುಂದಾಗಿದ್ದಾವೆ. ಇದರಲ್ಲಿ ಭಾಗಿಯಾದವ್ರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾಳಿನ ಬಂದ್ ಯಾವ ಪುರುಷಾರ್ಥಕ್ಕೆ ಅಂತ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸಚಿವ ಚಲುವರಾಯಸ್ವಾಮಿ ಇದೀಗ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮದ್ದೂರು ಗಲಭೆಗೆ ಸಂಬಂಧಪಟ್ಟಂತೆ ನಾಳೆ ಬಂದ್ ಮಾಡ್ತಾರೆ. ಯಾವ ಪುರುಷಾರ್ಥಕ್ಕೆ ಬಂದ್ ಮಾಡ್ತಾರೆ ಅಂತ ಪ್ರಶ್ನೆ ಕೇಳೋದ್ರ ಮುಖಾಂತರ ಇದರಲ್ಲಿ ಭಾಗಿಯಾದವ್ರನ್ನ ಬಿಡಲ್ಲ ಅಂತ ಇದ್ದಾರೆ. ಯಾವ್ದ್ರಲ್ಲಿ ಭಾಗಿಯಾದವ್ರನ್ನ? ಪ್ರತಿಭಟನೆಯಲ್ಲಿ ಭಾಗಿಯಾದವ್ರನ್ನ ಅಥವಾ ಕಲ್ಲು ಹೊಡೆದವ್ರನ್ನ? ಅವರೇ ಕ್ಲಾರಿಟಿ ಕೊಡ್ಬೇಕು. ಜೆಡಿಎಸ್ ಮತ್ತು ಬಿಜೆಪಿ ಪರಿಸ್ಥಿತಿಯ ಲಾಭ ಪಡೆಯೋಕ್ ಮುಂದಾಗಿದ್ದಾವೆ. ಇದರಲ್ಲಿ ಭಾಗಿಯಾದವ್ರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಚಲುವರಾಯಸ್ವಾಮಿ ಅವರ ಸ್ಟೇಟ್ಮೆಂಟ್. ಇಲ್ಲಿ ನಡೀಲಿಕ್ಕೆ ಪಾಪ ನಮ್ಮ ಏನು ಧಾರ್ಮಿಕವಾದಂಥ ಒಂದು ಉತ್ಸವನ ಮಾಡಲಿಕ್ಕೆ ಹೋಗ್ತಾರೆ ಮುಂದೆ ಹುಡುಗರು, ಅವರಿಂದ ನಡೆಯಲ್ಲ. ಇಲ್ಲಿ ಅವರನ್ನು ಉಪಯೋಗಿಸ್ಕೊಂಡು ರಾಜಕೀಯ ಲಾಭ ಪಡೀಲಿಕ್ಕೆ ಮಾಡ್ತಾರಲ್ಲ, ಅದು ಇದಕ್ಕೆ ಕಾರಣ ಆಗುತ್ತೆ. ಸೊ ಅಲ್ಲಿ ಒಂದು ನಿಮಿಷ ಕೇಳು ಬ್ರದರ್ ಪ್ಲೀಸ್. ಅಲ್ಲೇನಾಗುತ್ತೆ, ಅವ್ರ ಜೊತೆನಲ್ಲಿ ರಾಜಕಾರಣ ಬೆರೆಸೋರು ಯಾರು ಹೋಗಲ್ಲ. ಅವರಷ್ಟೇ ಹಬ್ಬ ಮಾಡ್ಕೋತಾರೆ, ಅವರಷ್ಟೇ ಮೆರವಣಿಗೆ ಮಾಡ್ತಾರೆ, ಹೋಯ್ತಾರೆ. ನಾವು ಮಾಡ್ತಾ ಇಲ್ಲ. ನಾವು ಧರ್ಮದ ಹೆಸರಿನಲ್ಲಿ ಸಂಘಟನೆಗಳನ್ನ ಉಪಯೋಗಿಸ್ಕೊಂಡು ಈ ಥರ ಯಾವುದೇ ಸಮಾರಂಭ ಇದನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಮಾಡಲ್ಲ. ನಾವು ಈಗ ಯಾರು ಯಾಕೆ ನಾವು ಇವತ್ತು 5 ಗ್ಯಾರಂಟಿ ಕೊಡ್ತಾ ಇರೋದು ಒಂದು ಧರ್ಮಕ್ಕೆ ಕೊಡ್ತೀವ? ನಾವು ಒಂದು ರಸ್ತೆ ಮಾಡಿದ್ರೆ ಧರ್ಮಕ್ಕೆ ಕೊಡ್ತೀವ? ಇವತ್ತು ಬೆಂಗಳೂರು ಟು ಮೈಸೂರು ರಸ್ತೆ ಎಷ್ಟು ಜನ ಸಾವಾಗಿತ್ತು? ಕಂಟ್ರೋಲ್ ಮಾಡಿದಾರೆ ಯಾರು? ಏನು ಮಾಡ್ತಿದ್ರು 7 ಜನ? ಅವಾಗ ಏನು ಮಾಡ್ತಿದ್ರು? ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಕೇಂದ್ರದಲ್ಲಿ ಅವರೇ ಇದ್ದರು. ಸೊ ನಾವು ಧರ್ಮಕ್ಕೆ ಹೋಲಿಕೆ ಮಾಡ್ತೀವ? ಅದೆಲ್ಲ ಯಾರೋ 4 ಜನಕ್ಕೆ ಒಂದು ಧರ್ಮಕ್ಕೆ ಉಪಯೋಗ ಆಗುತ್ತಾ? ಇವತ್ತು ಶುಗರ್ ಫ್ಯಾಕ್ಟ್ರಿ ರನ್ ಮಾಡ್ತಾ ಇರೋದು ಒಂದು ಧಾರ್ಮಿಕ ಒಂದು 4 ಜನಕ್ಕೆ ಆಗುತ್ತಾ? ನೋಡ್ರಿ, ಅವರಿಗೆ ಒಂದು ಕಡೆ ಯಾವ ರೀತಿ ನಮ್ಮನ್ನು ಎದುರಿಸಲಿಕ್ಕೆ ಆಗದೇ ಇದ್ದಾಗ ನಿಸ್ಸಹಾಯಕರಾಗಿ ಈ ಸಲ ಅಸೆಂಬ್ಲಿನೇ ಸಾಕ್ಷಿ. JDS ಮತ್ತು BJPಯವರಿಗೆ ಅಸೆಂಬ್ಲಿನಲ್ಲಿ ಅವ್ರ ಸೋಲನ್ನು ಅವರೇ ನೋಡ್ಕೊಂಡಿದ್ದಾರೆ. ಕೌನ್ಸಿಲಲ್ಲಿರ್ಬೋದು, ಅಸೆಂಬ್ಲಿಲಿರ್ಬೋದು, ನಮ್ಮ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಸೋಕ್ಕೆ ಹೋರಾಟ ಮಾಡಿದ್ರಲ್ಲ, ವಿಫಲರಾದ್ರಲ್ಲ, ಅವ್ರು ಇನ್ಯಾವುದೂ ದಾರಿ ಇಲ್ಲ. ಈ ಥರ ಧಾರ್ಮಿಕವಾದಂಥ ಸಮಾರಂಭಗಳನ್ನ ಧಾರ್ಮಿಕವಾದಂಥ ಸಂಘಟನೆಗಳನ್ನ ಮಧ್ಯದಲ್ಲಿ ಹೋಗಿ ಲಾಭ ಪಡ್ಕೊಳ್ಳಿಕ್ಕೆ ಹೋಗ್ತಾರೆ ವಿನಃ ಅವರು ನಮ್ಮನ್ನು ಇವತ್ತು ನಮ್ಮ ಆಡಳಿತವನ್ನು ಅಥವಾ ನಮ್ಮ ಕಾರ್ಯಕ್ರಮಗಳನ್ನ ನಮ್ಮ ಅಭಿವೃದ್ಧಿಯನ್ನು ಅವ್ರ ಕೈಯಲ್ಲಿ ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ. ಹೌದು, ಅದಕ್ಕೆ ಅರೆಸ್ಟ್ ಮಾಡಿದ್ದೀವಲ್ಲ. ಅದಪ್ಪ ನೀವು ಸರಿ, ಇವತ್ತು ಪ್ರತಾಪ್ ಸಿಂಹ ಯಾಕೆ ಬರ್ಬೋದಾಯಿತು? ಅರೆಸ್ಟ್ ಮಾಡಿದ್ವಲ್ಲ 21 ಜನನ. ಅಥವಾ ಈ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕರು ನಮ್ಮ SP ಗೆ DC ಗೆ IG ಗೆ DC ಗೆ ಫೋನ್ ಮಾಡಿ ಹೇಳ್ಬೋದಾಯ್ತಲ್ಲ, ಏನು ಆಗಿದೆ ಅಂತ ತಿಳ್ಕೊಬೋದಾಯ್ತಲ್ಲ. ಪ್ರತಾಪ್ ಸಿಂಹ ಬಂದು ಇಲ್ಲಿ ಪ್ರವೋಕ್ ಮಾಡುವಂಥ ಅವಶ್ಯಕತೆ ಏನಿತ್ತು? ಬೆಳವಣಿಗೆ ನೋಡ್ರಿ, ರಾಜಕಾರಣ ಅಂದರೆ ಇದೆ. ನಿಮಗೆ ಇನ್ನೂ ಹುಡುಗರಿದ್ದೀರಾ, ಸ್ವತಂತ್ರ ಬಂದ ಮೇಲೆ
ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ರಾಜಕೀಯವಾಗಿ ಸಂಘಟನೆಗಳನ್ನ ಉಪಯೋಗಿಸ್ಕೊಂಡು ರಾಜಕಾರಣವನ್ನು ಮಾಡಿದ್ದಾರೆ ಅನ್ನೋದನ್ನು ನೀವು ನಿಮ್ಗಿಂತ ಸೀನಿಯರೋ ಅಥವಾ ನೀವು ಒಂದು ಸ್ವಲ್ಪ ತೆಗೆದು ಓದಿದ್ರೆ ಗೊತ್ತಾಗುತ್ತೆ. ನಾನು ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡೋದು ದಿಸ್ ಇಸ್ ನಾಟ್ ರೈಟ್ ಟೈಮ್.